ಹಾಯ್ ಗಾಯ್ಸ್, ವೆಲ್ಕಮ್ ಟು ಹನಿಕಾ ಬ್ಲಾಗ್ಸ್. ಇವತ್ತು ಮಾರ್ನಿಂಗ್ ಏನಪ್ಪ ರೆಡಿ ಆಗಿಬಿಟ್ಟವಳೆ ಅಂತ ನೋಡ್ತಿದ್ದೀರಾ. ಟೈಮ್ ಬಂದು 9:50 10 ಕಾಲಿಗೆ ಬಸ್ಸಿದೆ, ಊರು ಬಸ್ಸು. ಸೊ ಧಾರವಾಡಿಗೆ ಹೋಗ್ಬೇಕು. ಏನು ಸ್ಪೆಷಲ್ ಅಂತ ಹೇಳಿದ್ರೆ ವಿಡಿಯೋದಲ್ಲಿ ನ್ಯಾಚುರಲ್ ಹಾಕಿದ್ದೀನಿ ನೋಡಿ. ಧಾರವಾಡಿಗೆ ಫಸ್ಟ್ ಒಂದ್ಸಲಿ ಹೋಗಿ 1 ಮಂತ್ ಬಂದಿದ್ದೆ. ಏನು ರೀಸನ್ಗೆ ಅಂತ ಹೇಳಿ ಮಾಡ್ತೀನಿ. ಇವತ್ತು ಅಮ್ಮ ಬಂದು ಟಿಫನ್ ಏನು ಮಾಡೋರೆ ನೋಡೋಣ ಬನ್ನಿ. ಟಿಫನ್ ಬಂದು ಚಿಕನ್ ಗ್ರೇವಿ ಮತ್ತು ಕಬಾಬು ಹಾಕೊಟ್ಟವ್ರೆ. ತಿನ್ಕೊಂಡು ಬಸ್ ಬರುತ್ತೆ, ಹೊರಡೋದಷ್ಟೇ. ಅದು ನನ್ನ ಫೇವ್ರೇಟು ಚಿಕನ್ ಕಬಾಬು. ನೋಡಿ, ತಿನ್ಕೊಂಡು ರೆಡಿಯಾಗಿ 10 ಕಾಲು ಬಸ್ ಬರುತ್ತೆ, ಹೊರಡೋದಷ್ಟೇ. ಸೊ ವಿಡಿಯೋ ಬಸ್ಸಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ರೆಡಿಯಾಗಿ ನಿಂತಿದ್ದೀನಿ. ಇವಾಗ ಮನೆಯಿಂದ ಈಚೆ ಬಂದಿದ್ದೀನಿ. ಸೊ ಇವಾಗ ಹೊರಡಬೇಕು. ನೋಡಿ, ಮ್ಯಾಚಿಂಗ್ ನೈಲ್ ಪಾಲಿಶ್ ಹಾಕೊಳ್ಳೋಣ ಅಂತ ಹಾಕ್ಕೊಂಡೆ. ಬ್ಲ್ಯಾಕ್ ಹಾಕೊಳ್ಳೋಣ ಅಂತ ಹೇಳಿ ಇವತ್ತಿನ ಔಟ್ಫಿಟ್. ಶೂ ನೋಡಿ, ಬ್ಲ್ಯಾಕು. ಈ ಥರ ಕಾಣಿಸ್ತಿದ್ದೆ ಇವತ್ತು. ಅದಕ್ಕೆ ನೈಲ್ ಪಾಲಿಶ್ ಹಾಕೊಳ್ಳೋಣ ಕಾಲಿಗೆ ಅಂತ ಹಾಕ್ಕೊಂಡ್ರೆ ಯಾವ ಥರ ಆಗಿದೆ ಅಂದರೆ ಮಸ್ತಾಗಿದೆ. ನೈಲ್ ಪಾಲಿಶ್ ಎಲ್ಲ ಹೊಟ್ಟೆ ಹೋಯ್ತು ಗೈಸ್. ನೋಡಿ, ಈ ಥರ ಆಗ್ಬಿಟ್ಟಿದೆ ಶೂ ಹಾಕ್ಕೊಂಡ್ಮೇಲೆ. ಸೊ ನಾನೆಲ್ಲ ಅರ್ಜೆಂಟ್ ಹಂಗೆ ಮಾಡ್ಕೊಳ್ಳೋದು, ಮುಂಚೆನೇ ಹಾಕೊಳ್ಳೋದಿಲ್ಲ. ಯಾಕೆಂದ್ರೆ ಸಡನ್ನಾಗಿ ನನ್ನ ಫ್ರೆಂಡ್ ಕಾಲ್ ಮಾಡಿ ಬಾ ಇವತ್ತೊಂದು ಹೇಳಿದ್ಲು ಧಾರವಾಡಿಗೆ. ಸೊ ರೆಡಿಯಾಗಿ ಓಡ್ತಾ ಇದ್ದೀನಿ. ಇವಾಗ ಬಸ್ ಬಂದು ಡೈರೆಕ್ಟ್ ನಮ್ಮೂರಿಂದ ಕನಕಪುರಕ್ಕೆ ಡೈರೆಕ್ಟ್ ಬಸ್ ಇದೆ 10:00. ಸೊ ಟೈಮ್ ಬಂದು ಎಕ್ಸಾಕ್ಟ್ 10 o'clock ಆಯಿತು. ಸೊ ಇದು ಅನು ಕಲೆಕ್ಷನ್ ಬೋರ್ಡ್, ನನ್ನ ಫೋಟೋ ಇದೆ ನೋಡಿ ಬೋರ್ಡಲ್ಲಿ. ಅಗೇನ್ ಓಡೋಣ. ಬಸ್ಸಲ್ಲಿ ಟಿಕೆಟ್ ತೊಗೊಳ್ಳೋದಲ್ಲ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್. ಫೈನಲಿ ಟಿಕೆಟ್ ತೊಗೊಂಡಿದ್ದೀನಿ, ಫ್ರೀ ಬಸ್ಸು, 0 ಅಮೌಂಟ್ ಪೇ ಮಾಡಿ. ಹುಲಿಕೆರೆ ಟು ಕನಕಪುರ ನಮ್ಮೂರಿಂದ. ಆ್ಯಂಡ್ ಅಗೈನ್ ಇವಾಗ ಕನಕಪುರ ಹೋಗಿ ಕನಕಪುರದಿಂದ ಆರೋಹಳ್ಳಿಗೆ ಟ್ರಾವೆಲ್ ಮಾಡಬೇಕು, ಅದು ಬಸ್ಸಲ್ಲಿ. ಸೊ ಬಸ್ಸಲ್ಲಿ ಮುಂದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ 3 ಸೀಟರ್ ಕೂತಿದ್ದೀವಿ. ಫುಲ್ ಖಾಲಿ ಬಸ್ಸು, ಎಷ್ಟು ಖಾಲಿ ಹೊಡಿತಾ ಇದೆ. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಫೈನಲಿ ಆರೋಹಳ್ಳಿ ಬಸ್ ಇರುತ್ತೆ. ಟಿಕೆಟ್ ಕೂಡ ತಗೊಂಡಿದ್ದೀನಿ ನೋಡಿ, 0 ರೂಪಾಯಿ ಟಿಕೆಟು. ಅಮೌಂಟ್ ಪೇ ಮಾಡಿಲ್ಲ. ಸೊ ಎಲ್ಲರಿಗೂ ಗೊತ್ತಿದೆ ಫ್ರೀ ಬಸ್ ಇದೆ ಅಂತೇಳಿ. ಆರೋಹಳ್ಳಿ ಕನಕಪುರ ಟು ಆರೋಹಳ್ಳಿ ತಗೊಂಡೆ. ಸೊ ಏನು ಹೋಗ್ತಾ ಇದ್ದೀನಿ, ಎತ್ತ ಹೋಗ್ತಾ ಇದ್ದೀನಿ, ಫುಲ್ ವೀಡಿಯೋದಲ್ಲಿ ನೋಡಿ, ಫುಲ್ ಕ್ಲಾರಿಟಿ ಸಿಗುತ್ತೆ. ಸೊ ಫುಲ್ಲು ಫ್ರೀ ಇದೆ. ಆರೋಹಳ್ಳಿ ಬಸ್ ಕೂಡ ಫ್ರೀ ಇದೆ, ಕನಕಪುರ ಬಸ್ ಕೂಡ ಫ್ರೀ ಇದೆ. ಏನೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಂತೂ ಇಲ್ಲ. ಫೈನಲಿ ಆರೋಹಳ್ಳಿ ಬಸ್ ಸ್ಟಾಪ್ ಬಂದಿದ್ದೀನಿ ನೋಡಿ. ಬೇಕ್ರಿಗಳು ತಿಂಡಿ ಬನ್ನಿ ಅಂತ ಕರೀತಾ ಇದೆ. ಫೋನ್ಪೇ ಬೇಡ ಅಂತ ಇದೆ. ಸೊ ಡಯಟ್ ಮಾಡೋಣ ಅಂತ ಸಣ್ಣ ಹಾಕ್ಬೇಕು ಅಂತ ಹೇಳಿ ಡಯಟ್ ಟ್ರೈ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಕರೀತಾ ಇದೆ. ಆಫೀಸಿಗೆ ಬೇರೆ ಕೂತಿದ್ದೀನಿ, ನೋಡೋಣ. ನನ್ನ ಫ್ರೆಂಡ್ ಬರ್ತಾರೆ, ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ನಾನು ಆರೋಹಳ್ಳಿಗೆ ಬಂದಿದ್ದೀನಿ. ಆರೋಹಳ್ಳಿಲಿ ಬಂದಿದ್ದು ಕೆನರಾ ಬ್ಯಾಂಕ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇಲ್ಲೇ ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದು. ಸೊ ಇಲ್ಲಿ ತುಂಬ ಮೆಮೊರೀಸ್ ಐತೆ ಗುರು, ಸೀರಿಯಸ್ಲಿ ನನಗೆ. ಅಂದರೆ ಇಲ್ಲೇ ನಾವು ಹಾಸ್ಟೆಲಲ್ಲಿ ಸ್ಟೇ ಆಗಿದ್ವಿ 30 ಡೇಸು. ಮಾರ್ನಿಂಗ್ ಎದ್ದೇಳೋದು, ಯೋಗಾಸನ ಮಾಡೋದು. ಇದು ಅಲ್ಲಿ ಒಂದು ಆಫೀಸ್ ಕಾಣಿಸಿದೆಯಲ್ಲ, ಅದು ಆಫೀಸ್ ರೂಮು. ಫುಲ್ಲು ನೋಡಿ, ಅದೆಲ್ಲ ಕಾರು, ಇಲ್ಲೆಲ್ಲ ಓಡಾಡಿದ್ದೀವಿ ಮಾರ್ನಿಂಗ್ ಟೈಮು. ಹಾಗೆ ತುಂಬ ಮೆಮೊರೀಸ್ ಇದೆ ಇಲ್ಲಿ. ಕ್ಲಾಸಸ್ ತೋರಿಸ್ತೀನಿ ಬನ್ನಿ. ಕ್ಲಾಸಸ್ ಬಂದು ಇವಾಗ ಆಲ್ರೆಡಿ ಯಾವುದೋ 2 ಕ್ಲಾಸ್ ನಡೀತಾ ಇದೆ, ಕಾಣಿಸ್ತಿರ್ಬೋದು ನಿಮಗೆ. ಸ್ಟ್ರೈಟ್ ಕುತ್ಕೊಂಡಿದ್ದಾರೆ. ಇದು ಬಂದು ಅಡುಗೆ ಮನೆ, ಊಟ ಬಡಿಸ್ತಾ ಇದ್ದಾರೆ ಆಂಟಿ. ಸೊ ನನ್ನ ಫ್ರೆಂಡು. ಸೊ ಇಲ್ಲಿ ನಾವೆಲ್ಲ ಕುತ್ಕೊಂಡು ಮಧ್ಯಾಹ್ನ ಆಗಿದ ತಕ್ಷಣ ಊಟ ಮಾಡ್ತಾ ಇದ್ವಿ. ಇಲ್ಲಿ ಪ್ರೇಯರ್ ಹೇಳಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಭೋಜನ ಶಾಲೆ. ಇಲ್ಲಿ ಬಂದು ಪ್ರೇಯರ್ ಹೇಳಿ ಊಟ ಮಾಡ್ತಿದ್ವಿ. ತುಂಬ ಮೆಮೊರಿ. ಇಲ್ಲೆಲ್ಲ ಬಂದು ಅವಾಗ ಇಲ್ಲೇ ಇದ್ವಿ ನಾವು. ಹಾಸ್ಟೆಲಲ್ಲಿ ಇದೆ, ಹಾಸ್ಟೆಲ್ ಇದ್ದಿದ್ದು ಕಾಣಿಸ್ತಿದೆಯಲ್ಲ, ಇದೆ ಹಾಸ್ಟೆಲು. ಇಲ್ಲೆಲ್ಲ ಬಂದು ನಾವು ಮಾರ್ನಿಂಗ್ಗೆ ಬೇಗ ಎದ್ದು ವೀಡಿಯೋಸ್ ಮಾಡೋದು. ನಾನು ಎಷ್ಟೊಂದು ರೀಲ್ಸ್ ಮಾಡಿದ್ದೀನಿ ಅಲ್ಲಿ ಟೆರೇಸ್ ಮೇಲೆ. ಅದೊಂಥರ ಮೆಮೊರಿ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ನೇಚರು. ಕ್ಲಾಸ್ನ ಬಂದು ತೋರಿಸ್ತೀನಿ. ಅಂದರೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ಮೇ ಬಿ ಕ್ಲಾಸ್ ನಡೀತಿದೆ ಅನಿಸುತ್ತೆ, ದೂರದಿಂದನೇ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕ್ಲಾಸು, ತರಬೇತಿ ಕ್ಲಾಸ್ ರೂಮು ಕಾಣಿಸ್ತಿದೆಯಲ್ಲ, ಅದೇನೇ ಕ್ಲಾಸಸ್ ಇದೆ. ನೋಡ್ತಿದ್ದಾರೆ ಅವರೆಲ್ಲ, ಸುಮ್ಮನೆ ಕಂಪ್ಲೇಂಟ್ ಮಾಡಿರೋ ಪ್ರಾಬ್ಲಮ್ ಆಗುತ್ತೆ. ಸೊ ತುಂಬ ಮೆಮೊರೀಸ್ ಇದೆ. ಅದಕ್ಕೆ ಆರೋಹಳ್ಳಿಗೆ ಬಂದಿದ್ವಿ. ಫೈನಲಿ ಸರ್ಟಿಫಿಕೇಟ್ ಸಿಕ್ತು ನಮಗೆ.
ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಬಂದಿದ್ವಿ. ಅವಳನ್ನೂ ಕೂಡ ನಾನು ವೀಡಿಯೋ ತೋರಿಸ್ತೀನಿ. ಅಡುಗೆ ಮನೆ ಆಂಟಿ ಊಟ ಬಡಿಸಿದ್ರಲ್ವ, ಒಂದು ತಿಂಗಳು ಇಲ್ಲೇ ಇದ್ದು ಹಾಸ್ಟೆಲಲ್ಲಿ, ಅವಳ ಜೊತೆ ಮಾತಾಡ್ತಿದ್ದಾರೆ ಅವ್ರ ಜೊತೆ. ಸೊ ಫೈನಲಿ ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಿದೆ. ಗೌರ್ಮೆಂಟ್ ಸರ್ಟಿಫಿಕೇಟ್ ರಿಸೀವ್ ಆಯಿತು. ಇವಳೇ ನನ್ನ ಫ್ರೆಂಡು ನೋಡಿ, ನನ್ನ ಫ್ರೆಂಡು ಇವಳ ಜೊತೆನೇ ಬಂದಿದ್ದು ನಾನು. ಅಗೈನ್ ಅಲ್ಲೊಬ್ಬರು ಆಂಟಿ ಚೆನ್ನಾಗಿ ಮಾತಾಡಿಸ್ತಾಯಿದ್ರು, ಅವ್ರಿಗೆ ಬಾಯ್ ಹೇಳಿ ಬರ್ತೀನಿ. ಸೊ ಫೈನಲಿ ನೋಡಿ, ಇದು ಬಂದು ಫ್ರಂಟ್, ಇದೇ ಆಫೀಸ್ ರೂಮ್ಗೆ ಎಂಟರ್ ಆಗ್ತೀವಿ ನಾವು. ಸೊ ಇದು ಬಂದು ಗೇಟ್ ಸೈಡು. ಇದೆಲ್ಲ ಇಲ್ಲೊಂದೆಲ್ಲ ಮೆಮೊರೀಸ್ ಇದೆ ಗೈಸ್. ಸೀರಿಯಸ್ಲಿ 1 ಮಂತ್ ನಾನು ಫಸ್ಟ್ ಟೈಮ್ ಹಾಸ್ಟೆಲಲ್ಲಿ ಸ್ಟೇ ಆಗಿದ್ದು, 35 ಡೇಸು. ಸಖತ್ ಎಂಜಾಯ್ಮೆಂಟ್ ಮಾಡಿದ್ದೀನಿ. ಅವಳು ಬಂದು ನನ್ನ ಫ್ರೆಂಡೇ. ಸೊ ಓಕೆ, ಇಸ್ಕೊಂಡಾಯ್ತು ಸರ್ಟಿಫಿಕೇಟು. ಬಸ್ಸಲ್ಲಿ ಹೋಗ್ಬೇಕು ಇವಾಗ ಮನೆಗೆ. ಬಾಯ್. ಫೈನಲಿ ಬ್ಯೂಟಿಷಿಯನ್ ನಂದು ಗೌರ್ಮೆಂಟ್ ಸರ್ಟಿಫಿಕೇಟ್ ಸಿಕ್ತು. ಇದು ಬಂದು ನ್ಯಾಷನಲ್ ಅಕಾಡೆಮಿ ರೆಡ್ಡಿ ಅವ್ರ ಕಡೆ ಇದು ಗೌರ್ಮೆಂಟ್ ಸರ್ಟಿಫಿಕೇಟ್. ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ಮೇಲೆ ಇದು ಬಂದಿರೋದು. ಇದರಿಂದ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬೇಕಿದ್ರೆ ಬ್ಯಾಂಕ್ಗಳಲ್ಲಿ ಲೋನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಇದು ಸರ್ಟಿಫಿಕೇಟ್ ಇದೆ, ಲೋನ್ ತೊಗೊಂಡ್ಬೇಕಾದ್ರೆ ಪಾರ್ಲರ್ ಓಪನ್ ಮಾಡ್ಕೊಂಡು ಅಲ್ಲಿ ಬ್ಯೂಟಿಷಿಯನ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಳ್ಬೋದು, ಪರ್ಚೇಸ್ ಮಾಡಿ ನಮ್ಮ ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ಬೋದು. ನನಗೆ ಇದಾಗಿದ್ದಂತೂ ನನಗೆ ಕೆನರಾ ಬ್ಯಾಂಕ್ ಕಡೆಯಿಂದ ಥ್ಯಾಂಕ್ಫುಲ್ ಟು ಯು ಕೆನರಾ ಬ್ಯಾಂಕ್. ಅಗೈನ್ ನಾನು ಇವಾಗ ಹರೋಳ್ಳಿ ಟು ಕನಕಪುರ ಟಿಕೆಟ್ ತಗೊಂಡಿದ್ದೀನಿ ನೋಡಿ. ಕನಕಪುರದಿಂದ ನಮ್ಮ ರೂಟ್ ಬಸ್ ಇದೆ. ಸೊ ಬಸ್ಸಿಗೆ ಹೋಗಬೇಕು. ಟೈಮ್ ಒಂದು 12:42 ಆಗಿದೆ. ನನ್ನ ಫ್ರೆಂಡ್ ಅಲ್ಲೇ ಹೋದ್ದು, ಅವ್ರ ಗಾಡೀಲಿ ಬಂದಿದ್ದು. ಸೊ ಅಗೈನ್ ಓಕೆ, ನಾನು ಬಸ್ ಹೋಗ್ತಾ ಇದ್ದೀನಿ, ಟ್ರಾವೆಲ್ ಮಾಡ್ತಾ ಇದ್ದೀನಿ ನೋಡಿ. ಗಾಯ್ಸ್ ಸರ್ಟಿಫಿಕೇಟ್ ಇಸ್ಕೊಂಡು ನಾನು ಮೊದಲು ತರಿಸ್ಕೊಂಡಿದ್ದು ಗಾಡಿ ತಗೊಂಡು ಸೊ ಚಿಕ್ಕಮ್ಮನ. ಸೊ ಹೋಗ್ತಾ ಇದ್ದೀನಿ. ಹೋಗಿದ್ರೆ ನಮ್ಮ ಊರ ಹತ್ರ ಹೊಳೆಲ್ಲಿ ನೀರು ಬಿಟ್ಟವ್ರೆ ಅಂದ್ಬಿಟ್ಟು ಜನ ನೋಡಿ ಹೆಂಗೆ ತುಂಬವ್ರೆ, ಮೀನು ಹಿಡಿತಾವ್ರೆ. ಕುಡ್ಲಲ್ಲಿ ಕಡಿಯೋದು, ಮೀನು ಎತ್ಕೊಳ್ಳೋದು, ಹಂಗೆ ಮಾಡ್ತಾವ್ರೆ. ನೀರು ಫುಲ್ಲು ಖಾಲಿ ಆಗಿಬಿಟ್ಟಿದೆ ಅಂತ ನೋಡಿ ಹೆಂಗೆ ಕಾಣಿಸ್ತಿದೆ. ಜನಗಳೆಲ್ಲ ಹಿಡಿತಾವ್ರೆ ಕುಡ್ಲಲ್ಲಿ. ಅದು ಏನು ಇದ್ರಲ್ಲಿ ಹಿಡಿತಾ ಇಲ್ಲ, ಕುಡ್ಲಲ್ಲಿ ಕಡಿಯೋದು, ಎತ್ಕೊಳ್ಳೋದು ಮೀನು, ಆ ಥರ ಮಾಡ್ತಾವ್ರೆ. ಕೆಲವ್ರು ನೋಡಿ ಅದ್ರಲ್ಲಿ ಬಲೆಯಲ್ಲೂ ಹಿಡಿತಾವ್ರೆ. ಚೀಲನೇ ತುಂಬ್ಕೊಂಡವ್ರೆ. ನೋಡ್ಬೇಕು ನಮ್ಮ ಮನೇಲಿ ನಮ್ಮ ಡ್ಯಾಡಿ ಏನು ಮಾಡೋರೆ ಅಂತ. ನಡಿಯೋ ತಮ್ಮ ಹೋಗೋಣ. ಇದು ನೋಡಿ ನಮ್ಮೂರು ಸೇತುವೆ. ರೈಸ್ ಮನೆಗೆ ಬಂದೆ, ಊಟ ಮಾಡ್ತಾ ಇದ್ದೀನಿ. ಚಿಕನ್ ಗ್ರೇವಿ ಮತ್ತು ರೈಸು ಊಟ ಮಾಡಿಕೊಂಡು ಫಿಶ್ ಇದೆ, ಫಿಶ್ನ ನೋಡ್ಕೋಬೇಕು ಏನು ಮಾಡೋದು ಅಂತ ಹೇಳಿ.